ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಉಳ್ಳೂರು ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಕಾಮಗಾರಿ ಮುಗಿಸಲು ಒತ್ತಾಯಿಸಿ ಯಶಸ್ವಿ ತ್ಯಾಗರ್ತಿ ಬಂದ್. ಮೆಸ್ಕಾಂ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ದಿಗ್ಬಂಧನ. ಡಿಸೆಂಬರ್ ಒಳಗೆ ಕಾಮಗಾರಿ ಮುಗಿಸುವ ಭರವಸೆ. ಜೈನ ಮುನಿಗಳು ಬಳಸುವ ಪಿಂಚ ವಿರುದ್ಧ ಮೇನಕಾ ಗಾಂಧಿ ಹೇಳಿಕೆ ಖಂಡಿಸಿ ಸಾಗರದಲ್ಲಿ ಪ್ರತಿಭಟನೆ. ವಿಶ್ವವಿಖ್ಯಾತ ಜಾಗದಲ್ಲಿ ಪರಿಸರ ನಾಶ ಮಾಡಿ ಪರಿಭಾವಿತ ಅರಣ್ಯ ಹಾಳು ಮಾಡಿ ಕೇಬಲ್ ಕಾರ್ 5 ಸ್ಟಾರ್ ಹೋಟೆಲ್ ನಿರ್ಮಾಣ. ಈಗ ಸುದ್ದಿಯ ವಿವರ. ಸಾಗರ ಉಳ್ಳೂರು ತ್ಯಾಗರ್ತಿ ತಕ್ಷಣ ವಹಿಸುವಂತೆ ವಿದ್ಯುತ್ ಗ್ರಿಡ್ ಹೋರಾಟ ಸಮಿತಿಗೆ ಕರೆ ಕೊಡಲಾಗಿದ್ದ ತ್ಯಾಗರ್ತಿ ಬಂದ್ ಯಶಸ್ವಿಯಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಗ್ರಾಮದ ಯಾವುದೇ ಅಂಗಡಿ ಮುಂಗಟ್ಟುಗಳು ಬಾಗಿಲು ತೆಗೆಯದೆ ಬಂದ್ಗೆ ಸಹಕಾರ ನೀಡಿದರು. ಸುರಿಯುವ ಮಳೆಯ ನಡುವೆಯೂ ಸಮಿತಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿತು. ಬೇಡಿಕೆ ಈಡೇರಿಸಿ ಹೋಗಿ ಎಂದು ಪ್ರತಿಭಟನಾಕಾರರು ಕಂದಾಯ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕುವ ಜೊತೆಗೆ ಮೆಸ್ಕಾಂ ಕಚೇರಿ ಆವರಣದಲ್ಲಿ ಅಡುಗೆ ಮಾಡಿ ಊಟ ಮಾಡುವ ಜೊತೆಗೆ ಉಪವಿಭಾಗಾಧಿಕಾರಿಗಳು ಬಂದು ಮನವಿ ಸ್ವೀಕರಿಸುವವರೆಗೂ ಪ್ರತಿಭಟನೆ ಮುಂದುವರೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಹೋರಾಟ ಸಮಿತಿಯ ಸೋಮಶೇಖರ್ ಲ್ಯಾವಿಗೆರೆ, ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು, ಹೋರಾಟ ಸಮಿತಿಯ ಕುಮಾರಸ್ವಾಮಿ ಕೊಪ್ಪ, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಪ್ರಶಾಂತ್ ಕೆಎಸ್, ಮಹಾಬಲೇಶ್ವರ್ ಗೌಡ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಟಿಕೆ ಹನುಮಂತಪ್ಪ, ಶ್ರೀನಾಥ್ ನಾಡಿಗ್, ಕೃಷ್ಣಮೂರ್ತಿ ಹೊಸಂತೆ, ಚೇತನ್ ರಾಜ್ ಕಣ್ಣೂರು, ಅಮೃತ್ ರಾಜ್, ವೀರೇಶ್ ಬರೂರು, ಹಮೀದ್ ಖಾನ್, ಶಿವು ತ್ಯಾಗರ್ತಿ, ವೀರಪ್ಪ ಲ್ಯಾವಗೆರೆ, ಸುಭಾಷ್ ಕಲ್ಲನ್, ಕಂಡೋಜಪ್ಪ ಇನ್ನಿತರರು ಹಾಜರಿದ್ದರು. ಶಾಸಕರಿಗಾಗಲಿ, ಎಂಪಿ ಅವರಿಗಾಗಲಿ, ಇಲ್ಲಿನ ರಾಜಕಾರಣದ ನಾಯಕರಿಗಾಗಲಿ, ರೈತರಿಗಾಗಲಿ ಮಂಕುದಿ ಹೆಚ್ಚಿಬಿಟ್ಟು ನೀವು ಇವತ್ತು 3 ತಿಂಗಳಲ್ಲಿ ಇವತ್ತು ಮಳೆಗಾಲ ಶುರುವಾಗಿದೆ. ಮಳೆ ಕೂಡ ಎಲ್ಲೋ ಒಂದು ಕಡೆ ರೈತನಿಗೆ ಈ ಸುತ್ತು ಮೋಸ ಮಾಡೋ ರೀತಿಯಲ್ಲಿದೆ. ಅಂತದ್ರಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸ ಏನು? ಇದೇ ರೈತರು ಮತ್ತೆ ಹೋರಾಟವನ್ನು ಮಾಡುವ ನಿಮ್ಮನ್ನ ಕಳಿಸಬೇಕಂತ ಪರಿಸ್ಥಿತಿ ಬಂದಿದೆ. ಇದು ನಮಗೆ ದುರಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಬದ್ಧತೆ ಇರಬೇಕಿತ್ತು, ಇವತ್ತು ನಿಮಗೆ ಜವಾಬ್ದಾರಿ ಇರಬೇಕಿತ್ತು. ಎಲ್ಲ ಒಂದ್ ಕಡೆ ಸರ್ಕಾರದ ಸಂಬಳ, ಲಕ್ಷಾಂತರ ಸಂಬಳನ ನೀವು ತಗೊಂತೀರಿ. ನೀವು ಎಸಿ ರೂಮ್ ಅಲ್ಲಿ ಕೂತ್ಕೊತೀರಿ. ನಾವು ಭೂಮಿಯಲ್ಲಿ ದುಡಿದ್ರೆ ನಿಮ್ಮ ಮಕ್ಕಳಿಗಾಗ್ಲಿ ನಿಮಗಾಗ್ಲಿ ತಿನ್ನಕ್ಕೆ ಊಟ ವಸತಿ, ಇವತ್ತು ಅದ್ರ ಪರಿಜ್ಞಾನ ಇರಬೇಕಿತ್ತು ನಿಮ್ಗೆ. ದಯಮಾಡಿ ಇವತ್ತು ನಾವು ಯಾವುದೇ ರೀತಿಯಲ್ಲೂ ಯಾವುದೇ ಮುಖಂಡರಿಗೂ ಕೂಡ ನಿಮ್ಮನ್ನ ನಾವು ಏನು ಸಮರ್ಥನೆ ಮಾಡ್ಕೊಳ್ಳೋಕೆ ಇಲ್ಲ. ಆಡಳಿತ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಯಾರೇ ಇರ್ಬೋದು, ಇಲ್ಲಿ ಬಂದಿರತಕ್ಕಂಥವೆಲ್ಲರೂ ಕೂಡ ರೈತರ ಪರವಾಗಿ, ಯಾವುದೇ ಪಕ್ಷದ ಪರವಾಗಿ ನಾವು ಯಾರು ಬಂದಿಲ್ಲ. ಸಂಘಟನೆಗಳಿರ್ಬೋದು, ಎಲ್ಲರೂ ಬಂದಿರತಕ್ಕಂಥದ್ದು ನಮ್ಮ ಈ 3-4 ಪಂಚಾಯಿತಿಯ ರೈತರ ಜೀವನದ ಪ್ರಶ್ನೆ, ಅವರ ಮಕ್ಕಳ ಭವಿಷ್ಯದ ಪ್ರಶ್ನೆ. ಮಕ್ಕಳು ಎಜುಕೇಶನ್ ಓದ್ಬೇಕು, ಕರೆಂಟು ಫುಲ್ ದೀಪದ ಬೆಳಕಾದ್ರೂ ಅಂತ ಕಾಣುತ್ತೆ, ಕಾಣಲ್ಲ ಅಂತ ಪರಿಸ್ಥಿತಿ ಹೇಳ್ತಾ ಇದ್ದೀವಿ ನಾವು. ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಮಕ್ಕಳ ಪರಿಸ್ಥಿತಿ ಹೋಗಿದೆ, ಈ ಭಾಗದ ರೈತರ ಪರಿಸ್ಥಿತಿ ಹೋಗಿದೆ ಅಂದ್ರೆ ಇವತ್ತು ಮೋಟರ್ನಲ್ಲಿ ನೀರು ಬರ್ತಾ ಇಲ್ಲ. ನೀವು ಕೊಡ್ತಕ್ಕಂಥ ಕರೆಂಟ್ ನಮಗೆ 4 ತಾಸು 3 ತಾಸು ಕೊಡ್ತೀವಿ, ಅದು 150 200 ಕರೆಂಟ್ ಬರ್ತಾ ಇದೆ. ನಿಮಗೆ ನಿಮ್ಮ ಸಂಪೂರ್ಣವಾದ ಮಾಹಿತಿನ ನಾವು ಕೂಡ 3 ಸತಿನ ಇದೇನು ಮೀಟಿಂಗ್ ಆಗ್ತದೆ ಅದಲ್ಲದೆ ಕೂಡ ಶಾಸಕರು ಕಳಿಸ್ತಾ ಇದ್ದು ನಾನಿದ್ದೀನಿ. ನಮಗೆ ಬಹಳ ಪ್ರಾಬ್ಲಮ್ ಇದೆ. ಆದ್ರೆ ಅವ ಇಂಥ ಪುರಂದರ ನಂಗೆ ಗೊತ್ತಿಲ್ಲ. ಈ ಪುಡಿ ರೌಡಿಸಮ್ ಎಲ್ಲ ನಾನು ನೋಡ್ಕೊಂಡೆ ದಾಟ್ಕೊಂಡು ಬಂದಿರೋದು ಇಲ್ಲಿವರೆಗೆ. ಇಲ್ಲಿನ ರೌಡಿಸಮ್ ಎಲ್ಲ ಈ ತ್ಯಾಗರ್ತಿ ಸುತ್ತಮುತ್ತ ಹಳ್ಳಿಲೇನು ನಡೀಬಹುದು. ಸಾಗರ ತಗೊಂಡು ಬಂದ್ರೆ ಬಹಳ ಬೇಗ ಅದಕ್ಕೆ ಔಷಧಿಯನ್ನ ನಮ್ಮ ಹತ್ರ ಇದೆ, ಕೊಡ್ತೇವೆ. ನಿನ್ನೆ ಮೊನ್ನೆ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆತ ಕಾಮೆಂಟ್ ಮಾಡಿದ್ದ, ಈ ದಿನೇಶ್ ಶಿರವಾಳ ಅವರು ನಮ್ಮೂರಿಗೂ ಬಂದು ಹೀಗೆ ಮಾಡಿದ್ರು ಅಂತ. ಯಾವೊಂದು ಆಸ್ತಿ ಹೊಡೆದಿಲ್ಲ, ನಾನು ರೈತರ ಪರವಾಗಿ ಬಂದಿದ್ದೀನಿ. ಆ ಕಾಮಗಾರಿ ಆಗಲೇಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ದೆ ನಿಜ. ನಿನ್ನ ಕಾನೂನು ಹೋರಾಟ ಎಲ್ಲಾ ಮುಗಿದಾದ್ಮೇಲೆ ಬಹಳ ಒಂದು ಸತ್ಯ ಹೇಳ್ತೀನಿ. ಅವನು ಅವತ್ತು ಆ ಸ್ಥಳದಲ್ಲಿ ನನ್ನ ಹೆಗಲ ಮೇಲೆ ಕೈ ಹಾಕಿದಾಗ ಅಣ್ಣ ಸ್ವಲ್ಪ ದೂರ ಬರ್ರಿ ಅಂತ ಕರ್ವ ಹೋದೆ. ಅಣ್ಣ 8 ದಿವಸ ಟೈಮ್ ಕೊಡೋಣ, 8 ದಿವಸ ನಾನು ಏನಾರ ಮಾಡಿ ತಡ್ಕೊಳ್ತೀನಿ, ಇದನ್ನ ತಡೆಯೋ ವ್ಯವಸ್ಥೆ ನನ್ ಗೊತ್ತು, 8 ದಿವಸ ಟೈಮ್ ಕೊಡು ಅಂತಂದ. ಆಗಲ್ಲಪ್ಪ ಅಂತ ಓಪನ್ ಆಗಿ ಹೇಳಿದ್ವಿ. ಏನ್ರೇ ಗೌಡ್ರೆ ಆಮೇಲೆ ಒಪ್ಕೊಂಡಿದ್ದ. ಹೊಟ್ಟೆಗೆ ಅನ್ನ ತಿನ್ನೋದಾದ್ರೆ ಒಪ್ಕೊಂಡು 50 ಆಡಿದ ಮಾತಿಗೆ ನಾವು ಬದವಾಗಿರ್ಬೇಕು. ಅವತ್ತು 100 ಜನರಿಗೆ ಒಪ್ಕೊಂಡಾದ್ಮೇಲೆ ದಿನೇಶ್ ಶಿರವಾಳ ಯಾವನ ರೈತ ಮುಖಂಡ ಮನೆ ಮುಂದೆ ಹೋರಾಟ ಮಾಡ್ತೀವಿ, ಇನ್ಯಾವನ ರಾಜಕೀಯ ಮುಖಂಡ ಯಾರು ಹೇಳಿರ್ಬೇಕು. ಅವ್ರ ಮನೆ ಮುಂದೆ ನಮ್ಮ ಹೋರಾಟ ಅಂತ ಯಾವನ ಅಂಡು ಮುಂಡುಗಳು ಹೇಳಿದನ್ನು ನಂಬ್ಕೊಂಡು ನೀವು ಘೋಷಣೆ ಮಾಡ್ತೀರಿ ಅಂತಂದ್ರೆ ಆ ತಾಕತ್ತು ಒಂದ್ಸರಿ ಪ್ರದರ್ಶನ ಮಾಡಿ. ನಾನು ಕೂಡ 1000 ಜನ ಕಾರ್ಯಕರ್ತರು ಕಷ್ಟಕ್ಕಾಗಿ ಸಂಘಟನೆ ಕಟ್ಟಿದ್ದೀನಿ. ನನ್ನ ಸಂಘಟನೆಯಲ್ಲೂ ಗಂಡು ಮಕ್ಕಳೇ ಇರೋದು. ನಾನು ಅವ್ರನ್ನ ಹತೋಟಿಲಿ ಇಟ್ಕೋಬೇಕಾದ್ರೆ
ಅವ್ರನ್ನ ಹತೋಟಿಲಿ ಇಟ್ಕೋಬೇಕಾದ್ರೆ ದಿನನಿತ್ಯ ನಾನು ಪಡ್ತಕ್ಕಂಥ ಕಷ್ಟ ನನಗೆ ಗೊತ್ತಿದೆ. ಅವರು ಒಂದು ಚೂರು ನಾನು ಲೂಸ್ ಬಿಟ್ರೆ ನಿನ್ನ ಪುಡಿ ರೌಡಿ ಗ್ಯಾಂಗ್ ಯಾವ ಕಾರಣಕ್ಕೂ ಉಳಿಯಲ್ಲ, ಯಾವ ಕಾರಣಕ್ಕೂ ಉಳಿಯಲ್ಲ. ನನ್ನ ಲೆವೆಲ್ಗೆ ನಿಮ್ಮ ಹಂತಕ್ಕೆ ನಾನು ಇಳಿಯಲಿಕ್ಕೆ ನಡೆಯಿಲ್ಲ. ಹಾಗಾಗಿ ಈ ತ್ಯಾಗರ್ತಿ ಭಾಗದಲ್ಲಿ ಏನು ರೈತರು ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ವಿಚಾರದಲ್ಲಿ ನಮ್ಮ ಯಾವ ಅನುಮಾನವಿಲ್ಲ, ಕೆಲಸವೇ ಆಗಬೇಕು ಅಂತೇಳಿ ಇಲ್ಲಿವರೆಗೆ ಆಗಿರ್ತಕ್ಕಂಥ ವಿಳಂಬಕ ಕಾಂಟ್ರಾಕ್ಟರ್ ಹೊಣೆ, ಈ ಅಧಿಕಾರಿಗಳು ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಯಾಕಂತಂದ್ರೆ ಯಾವಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಅದನ್ನ ಬಿಟ್ಟು ಉಳಿದಿದ್ನಾದ್ರೂ ಮಾಡಬೇಕು. ಪೊಲೀಸ್ ಇಲಾಖೆಯವರಿಗೆ ಪರಿಪರಿಯಾಗಿ ಕೇಳ್ಕೊಂಡಿದ್ದೀನಿ, ಎಲ್ಲೆಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಅದನ್ನ ಬಿಟ್ಟು ಉಳಿದಿದ್ದ ಕಾಮಗಾರಿ ಮಾಡ್ಲಿಕ್ಕೆ ರಕ್ಷಣೆ ಕೊಡಬೇಕು ಅಂತೇಳಿ. ಏನ್ ನಡೆದಿದೆಯೋ ಗೊತ್ತಿಲ್ಲ ಅಂತಾನೆ ಅದಕ್ಕೆ ಸಹಕಾರ ಕೊಡ್ತಿದ್ದೆ ಬಂದಿದೆ. ಅದ್ರ ಜೊತೆಗೆ ರೈತರು ಸಹ ಅದಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇಲ್ಲಿ ನಾವು ಹೇಳೋದೇನಪ್ಪ ಅಂದ್ರೆ ಅಧಿಕಾರಿಗಳಿಗೆ ಒಂದಿಷ್ಟು ಸಾರ್ವಜನಿಕವಾಗಿ ಅನುಕೂಲ ಆಗಬೇಕು ಅಂದ್ರೆ ಅನೇಕ ಯಾವುದೇ ಯೋಜನೆ ಇರ್ಬೋದು, ಇದು ವಿದ್ಯುತ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿಗಳಿರ್ಬೋದು, ಒಂದಿಷ್ಟು ಕಾನೂನಿನ ತೊಡಕುಗಳು ಮತ್ತೆ ಸಾರ್ವಜನಿಕರ ವಿರೋಧಗಳು ಸಹ ಇದ್ದೇ ಇರುತ್ತೆ. ಆ ಸಾರ್ವಜನಿಕ ವಿರೋಧಗಳು ಇದ್ದಂತಹ ಸಂದರ್ಭದಲ್ಲಿ ಕೆಲವರು ನ್ಯಾಯಾಲಯದ ಮೊರೆಗೆ ಹೋಗುತ್ತಾರೆ, ಕಾನೂನು ತೊಡಕು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಆ ಜನರ ಮನವೊಲಿಸುವಂತ ಕೆಲಸ ಮಾಡಬೇಕು, ಮತ್ತೆ ಆ ಮನವೊಲಿಸಿ ಅವ್ರನ್ನ ವಿಶ್ವಾಸಕ್ಕೆ ಕೆಲಸ ಮಾಡುವಂತ ಕೆಲಸ ಮಾಡಬೇಕು. ಅದು ಒಂದ್ ವೇಳೆ ಅದಕ್ಕೂ ಆಗದೆ ಹೋದ್ರೆ ಕಾನೂನು ರೀತಿಯಲ್ಲಿ ತೊಡಕು ಆಗದ ರೀತಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಅಡ್ವಾನ್ಸ್ ಆಗಿ ನಾವು ಜವಾಬ್ದಾರಿಯಿಂದ ಮಾಡ್ಬೇಕಾಯ್ತು. ಅದೆಲ್ಲ ಒಂದ್ ಕಡೆ ಅಧಿಕಾರಿಗಳು ತಾವೆಲ್ಲರೂ ಎಸ್ ಸಿ ಅವರು ಇದ್ದಾರೆ. ಯಾಕಂದ್ರೆ ಹೋದ್ ಬಾರಿ ಯಾರೋ ಬಂದು ನಮ್ಮ ಸಂಸದರು ಶಿವಮೊಗ್ಗದಲ್ಲಿ ಮೀಟಿಂಗ್ ತಗೊಂಡ್ರು, ನನಗೂ ಸಹ ಬೇಗ ಅವರು ಏನೋ ಮೀಟಿಂಗ್ ತಗೊಂಡ್ರೆ ಇದ್ರ ಪರವಾಗಿ ಅಂತ ಹೇಳಿದಾಗ ಹೋದಾಗ ಆ ಸಂದರ್ಭದಲ್ಲೂ ಸಹ ಸಂಸದರು ಇವರಿಗೆ ಹೇಳಿದ್ದಾರೆ ಅಷ್ಟೇ, ಏನು ಅಲ್ಲಿ ಎಲ್ಲೂ ಸಹ ರೈತರಿಗೆ ತೊಂದರೆ ಆಗಬಾರ್ದು, ತಕ್ಷಣವೇ ಡಿಸೆಂಬರ್ ಒಳಗೆ ಅವ್ರಿಗೆ ಕಲೆಕ್ಷನ್ ಮಾಡ್ಕೊಡ್ಬೇಕು, ನೀವು ಪ್ರಾರಂಭ ಮಾಡು. ಬಹಳ ವರ್ಷದಿಂದ ಅದು ಪೆಂಡಿಂಗ್ ಆಗಿದೆ. ಬಹಳ ಜನರು ಆ ಭಾಗದ ಬೇಡಿಕೆಯಾಗಿ ತಾವು ಏನ್ ಮಾಡ್ತಾರೆ ಗೊತ್ತಿಲ್ಲ, ಆ ರೈತರ ವಿಶ್ವಾಸ ಪಡೆದು ನೀವು ಅದನ್ನ ಕೆಲಸ ಮುಗಿಸ್ಕೊಡ್ರಿ, ತಾವು ಮತ್ತೊಂದ್ ಸರಿ ಬೇಕಾದ್ರೆ ಹೋಗಿ ಪರಿಶೀಲನೆ ಮಾಡ್ಕೊ ಬರ್ರಿ ಅಂತಲೂ ತಮ್ಮ ಗಮನಕ್ಕೆ ಹೇಳಿದ್ರು. ಅದು ಯಾಕಾಗಿ ಅಂದ್ರೆ ಈ ಭಾಗದವರಿಗೆ ಇಷ್ಟು ಸಮಾಧಾನವಾಗಿ ಇದ್ದಂಥದ್ದೇ ದೊಡ್ಡ ಮಾತು ನಮ್ಮ ಎಸ್ ಸಿ ಅವರಿಗೆ ಹೇಳಿದ್ರು, ಎಸ್ಕಾಂ ಇಲಾಖೆಗೆ. ನಾನಿಲ್ಲಿ ಹೋದ್ ಬಾರಿ ಈ ಬರೂರಲ್ಲಿ ಒಂದು 10 ಎಕರೆ ಶುಂಠಿ ಹಾಕಿದ್ರು. ಆದ್ರೆ ಒಂದು ಟಿಸಿಗೆ ಈ ಹಿಂದೆಲ್ಲ ಹೆಂಗೆ ಅಂದ್ರೆ ಒಂದು ಟಿಸಿಗೆ 10 ಮೋಟರ್ ಹಾಕೋರು 15 ಟೆಂಡರ್ ಮಾಡಿದ್ರೆ 110 KV ಹಂಗಾದ್ರೆ ಟೈಮ್ ಬಾಂಡ್ ಇಲ್ವಾ? ಅದಕ್ಕೆ ಇಂತಿಷ್ಟು ದಿನದಲ್ಲಿ ಮುಗಿಸ್ಕೊಡ್ಬೇಕು, ಇದಕ್ಕೆ ಈ ಭಾಗದ ರೈತರಿಗೆ ಕರೆಂಟ್ ಕೊಡಬೇಕು ಅಂತ ಹೇಳ್ತಕ್ಕಂಥ ವಿಷಯಗಳು ಟೆಂಡರ್ ಪಾಯಿಂಟ್ ನಲ್ಲಿ ಇಲ್ವಾ? ಸಮಸ್ಯೆ ಬಂದಿರಬಹುದು, ನಮ್ದೇ ರೈತರ ಸಹೋದರರು ತೊಂದರೆ ಮಾಡಿರ್ಬೋದು. ಅದನ್ನು ಹೊರತುಪಡಿಸಿ ಇದನ್ನ ಒಂದು ಮ್ಯಾನೇಜ್ ಮಾಡಿ ಇದನ್ನ ಮಾಡ್ಲಿಕ್ಕೆ ಅವಕಾಶಗಳು ಇರ್ಲಿಲ್ವಾ? ಯಾಕೆ ಇದನ್ನ ನೀವು ರೈತರ ಮೇಲೆ ಈ ಸಮಸ್ಯೆಗಳನ್ನ ತಂದು ಏರಿ ಅವರ ಜೀವನದಲ್ಲಿ ಆಟ ಆಡ್ತೀರಿ ಅಂತ ಅರ್ಥ ಆಗೋದಿಲ್ಲ. ಟೈಮ್ ಬಾಂಡ್ ಹೇಳ್ತಿದ್ದಾರೆ, ರೈತರೆಲ್ಲ ಹೇಳಿದ್ರು 3 ತಿಂಗಳೊಳಗಡೆ ಮುಳಿಸ್ಕೊಳ್ಳಿ. ಇದೊಂದು ಹಿಂದೆಲ್ಲ ಒಂದು ಕರೆ ಇದೆ, ಗಣಪತಿ ನಾಳೆ ಬಾ ಅಂತ ಬರ್ದಿದ್ನಂತೆ. ಇದು 3 ತಿಂಗಳ ನಂತರ ಅಂತ ಬರ್ಕಂಡು ಬೋರ್ಡ್ ಹಾಕಬಿಟ್ಟಿದ್ದೀರಾ ಅಂತ ಹೇಳೋದನ್ನ ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ, ನಾನು ಇಲ್ಲೆಲ್ಲ ಹೇಳ್ತಾ ಇದ್ರು ಹಿಂದಾಯ್ತು, ಅವಾಗಾಯ್ತು, ಇವಾಗಾಯ್ತು. ನನಗೆ ನೆನಪಿದ್ದಂಗೆ ಬ್ಲಾಕ್ವಾರ್ಡ್ ನಲ್ಲಿ ಒಂದು 33 KV ಸ್ಟೇಷನ್, ಇಲ್ಲಿ ಜಾಗೃತಿಯಲ್ಲಿ ಒಂದು 33 KV ಸ್ಟೇಷನ್ ನಡಿಬೇಕು ಅಂತ ಶೋಭಾ ಕರಂದ್ಲಾಜೆ ಅವರು ಮಂತ್ರಿ ಆದಾಗ ಪ್ರಪೋಸಲ್ ನಡೆಯಿತು. ಈ ಸೆಕ್ಷನ್ ಆಫೀಸ್ ಈಶ್ವರಪ್ಪನವರು ಇಂಧನ ಮಂತ್ರಿಯಾಗಿ ಉದ್ಘಾಟನೆ ಮಾಡಿರೋದು ನನಗೆ ಅತ್ಯಂತ ನೆನಪಿದೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಭಾಗವಹಿಸಿದ್ವಿ. ಸೆಕ್ಷನ್ ಆಫೀಸ್ ಓಪನ್ ಆಗಿದ್ದು, ಲೈನ್ ಮೆನ್ಗಳ ಸಂಖ್ಯೆ ಜಾಸ್ತಿ ಮಾಡಿ JN ಅಪಾಯಿಂಟ್ ಮಾಡಿದ್ದು 2009ರಲ್ಲಿ ಅಂತ ನನ್ನ ನೆನಪು ಹೇಳುತ್ತೆ. ಅದು ಸತ್ಯ ಕೂಡ, ನಾನೇನು ರಾಜಕಾರಣ ಮಾಡ್ತಿಲ್ಲ. ಆದ್ರೆ ಬ್ಲಾಕ್ಔಟ್ ನಲ್ಲಿ 2018ರಲ್ಲಿ ನಮ್ದು 33 KV ಸ್ಟೇಷನ್ ಓಪನ್ ಆಗಿದೆ ಸಾಹೇಬ್ರೆ. ಅಲ್ಲೂ ಅರಣ್ಯ ಸಮಸ್ಯೆ ಇತ್ತು. ನಾಳೆ ಎಲ್ಲ ಮಾತಾಡಿ ರಸ್ತೆ ಪಕ್ಕ ಲೈನ್ ಹಾಕ್ಬಿಟ್ಟು ನಮ್ಮಲ್ಲಿ 140 ವೋಲ್ಟ್ ಇಲ್ಲೇನು ಕೊಡ್ತಿದ್ರಲ್ಲ, ಈಗಲೂ ಕೂಡ ನೀವು ಜೋಗ ಲೈನ್ ಕೊಡ್ತೀರಿ ಆ ಊರುಗಳಿಗೆಲ್ಲ. ಟಂಗ್ಸ್ಟನ್ ಮಾತ್ರ ಹತ್ತತ್ತೆ, ಗೊತ್ತಾಯ್ತಲ್ಲ? ಟಂಗ್ಸ್ಟನ್ ಇವಾಗಿನ CFL ಅಲ್ಲ, ಟಂಗ್ಸ್ಟನ್ ಮಾತ್ರ ಹತ್ತತ್ತೆ. ಪಂಪ್ ಸೆಟ್ ಓಡಾಡೋದು, ಪೆಟ್ರೋಲ್ ಪಂಪಿನ ಪಂಪ್ ಓಡೋದಲ್ಲ ಆಮೇಲಿನ ಮಾತಾಡಿ. ಈ ತರದ ದುಸ್ಥಿತಿಯಲ್ಲಿ ನೀವು ಇದನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಸಮಯಬದ್ಧವಾಗಿ ಮಾಡದೇ ಇರ್ತಕ್ಕಂಥದ್ದನ್ನ ಅತ್ಯಂತ ಕಟು ಶಬ್ದಗಳಿಂದ ಖಂಡನೆ ಮಾಡ್ತೀವಿ. ಈಗಲಾದ್ರೂ ನೀವು ಹೇಳ್ಬೇಕು, ಇಷ್ಟು ದಿನದೊಳಗಡೆ ನಾವು ಇದನ್ನ ಸಮಸ್ಯೆ ಬಗೆಹರಿಸಿ ರೈತರಿಗೆ ವಿದ್ಯುತ್ ಕೊಡ್ತೇವೆ. ನೋಡಿ, ಈ ವರ್ಷ ಮಳೆ ಆದ್ರ ಮನದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. 45 ದಿನ ಆಯ್ತು ಮಳೆ ಬರಲಿಲ್ಲ. ಈ 1-2 ದಿನದಿಂದ ಮಳೆ ಬರ್ತಾ ಇದೆ. ಬರ್ತಕ್ಕಂಥ ನವೆಂಬರ್ ಡಿಸೆಂಬರ್ ತಿಂಗಳಿಂದ ಅತ್ಯಂತ ಘೋರ ಪರಿಸ್ಥಿತಿಗೆ ನಾವು ಹೋಗ್ತೇವೆ. ಯಾರು ಕುಷ್ಕಿ ತೋಟ ಮಾಡಿದ್ದೇವೆ ಬೋರ್ವೆಲ್ ಆಶ್ರಯದಲ್ಲಿ, ನೀರು ಇಲ್ಲ, ಕರೆಂಟು ಇಲ್ಲ, ಆ ತರ ಸ್ಥಿತಿಗೆ ನಾವು ತಲುಪಿಬಿಡ್ಬೋದು. ಅಂತ ಸಂದರ್ಭದಲ್ಲಿ ನೀವು 140 ವೋಲ್ಟ್ ಕೊಟ್ರೆ ಇಲ್ಲಿರ್ತಕ್ಕಂಥ ತ್ವಾಟವಲ್ಲೇ ಬಿಟ್ಟೇವೀಗ ಎಲ್ಲ ಟಂಕರ್ ಸತ್ತ ಮುಖ್ಯ ಕ್ರಿಕೆಟ್ ಆಗಿದೆ. ಗುಂಡಿ ಬಾರಪ್ಪ, ನಾವು ಕಂಬ ಕೊಟ್ಟು ಹೊತ್ತು ಕೊಡ್ತೀವಿ ಕೊಟ್ಟು ತೇಳ್ಬಿಡಿ.
ಹೊತ್ತು ಕೊಡ್ತೀವಿ ನಾವು. ಅವನ ಸ್ಟೇ ಆರ್ಡರ್ ತಗೊಳ್ಳೋಕೆ ಬೇಡ ಸರ್. ಅವತ್ತು ನಾವು ಹೇಳಿಲ್ಲ, ನಾವು ಮ್ಯಾನ್ಯಲ್ ಬರ್ತೀವಿ. ತರೋದು ಒಂದು ಮಿಕ್ಸಿ ತಂದ್ಕೊಂಡು 12 ಬಾಂಡ್ಲಿ ಸಿಮೆಂಟು 10 ಬಾಂಡ್ಲಿ ಮರಳು ಹಾಕಿ ಮಿಕ್ಸ್ ಹೊಡ್ಕೊಂಡು ಲೆಕ್ಕದ ಮಾಡಿದ್ರು. ಇದು ಆಗುತ್ತೆ, ಬಾಳುತ್ತೆ ಅಂದ್ಬಿಟ್ಟು ಸಮಸ್ಯೆ ಬಗೆಹರಿತದ? ಇನ್ನು 10 ವರ್ಷ ಆದ್ರೂ ಆಗಲ್ಲ, ಇನ್ನು 10 ವರ್ಷ ಆದ್ರೂ ಆಗಲ್ಲ ಈ ಕೆಲಸ. ನೀನ್ ಯಾರಾದ್ರೂ ನಿನ್ ಸಹಕಾರ ಕೇಳಿದ್ರೆ ಲೋಕಲ್ನ ಏನು ಅಂತ ಕೇಳಿಲ್ಲ. ನಮ್ ಕಡೆಯಿಂದ ಔಟ್ಗೋಯಿಂಗ್ ಬಿಟ್ಬಿಟ್ರೆ ಒಂದೇ ಒಂದು ಇನ್ಕಮಿಂಗ್ ಕಾಲಿಲ್ಲ. ರಘು ಸರ್ ಒಬ್ರು ಹಂಗೂ ಒಂಚೂರು ನಮ್ಮ ಸಂಪರ್ಕದಾಗಿತ್ತು ಇರ್ತಾರೆ. ಕಂಟ್ರಾಕ್ಟ್ ಕಡೆ ಫೋನ್ ಮಾಡಿ ಇರ್ತದೆ. ಏನು ನಮ್ಮದು 12-13 ಕೋಟಿ ರೂಪಾಯಿಯಲ್ಲಿ ಡೆಡ್ಡ ಬಿಟ್ಟಿದೆಯಲ್ಲ, ಅದಕ್ಕೆ ಬಡ್ಡಿ ಅವನು ಕೊಡ್ತಿದ್ದ. ನಮ್ಮ ದೇಶ ಡಿಜಿಪಿ ಕಥೆ ಏನು? ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನೀವು ತೊಂದರೆ ಆಗಿದೆ ಅಂತ. ನೀವು ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಅವ್ರ ಕ್ರಮ ತಗೊಂತಾರೆ. ಈಗ ಅದು ಯಾರ ಮೇಲೆ ಯಾರು ಕಂಪ್ಲೇಂಟ್ ತಗೊಂತಾರೆ? ಆ ಕೆಲಸ ಹೇಗೆ? ಅವ್ನು ಸತ್ತೋಗ್ತಿದ್ದ ನಾವಪ್ಪ ಹಿಂದೆ ನಮ್ಮನೆ ಓಡಿ ಬಂದು ಬಿಟ್ಕೊಳ್ದಿದ್ರೆ 7-8 ಜನ ಹಲ್ಲೆ ಮಾಡಿದ್ರಲ್ಲ, ಅವ್ನ ಪರವಾಗಿ ಯಾರು ಬಂದ್ರಿ ನೀವು? ಇವರೊಬ್ರು ಬಂದ್ರು, ಮತ್ತೊಬ್ರು ಯಾರು ಬಂದ್ರು? ಅವ್ರು ಹೆದರಿ ಈ ಡಿಸ್ಟ್ರಿಕ್ಟ್ ತಲೆನೋಕೆಲ್ಲ ಫೋನ್ ಆಗ್ತಲ್ಲ. ಆ ಪರಿಸ್ಥಿತಿಯನ್ನು 4 ಜನ ಮಾಡ್ತಾರೆ. ನಾವು 4,000 ಜನ ಇದ್ದೀವಿ. ಎಚ್ಚರಿಕೆ ಇರಲಿದೆ. ನಾವೇ ಟವರ್ ಫಿಟ್ ಮಾಡಕ್ ಬರ್ತದೆ, ಅಷ್ಟು ಕುಶಲರಿದ್ದೀವಿ ನಾವು. ನೀವೇನ್ ಮಾಡ್ತೀವಿ? ದುಡ್ಡು ತಗೊಂಡರು. ನಾವು ಇಷ್ಟು ಜನ ಮನೆ ಕೆಲಸ ಬಿಟ್ಕೊಂಡು 500 ರೂಪಾಯಿ ಸಂಬಳ ಬರೋದು ಬಿಟ್ಕೊಂಡು, ಆಮೇಲೆ ನಮ್ಮ ಕೈಯಿಂದ ದುಡ್ಡು ಹಾಕೊಂಡು ಪಾಪ್ಲೇಟ್ ಹಾಕೊಂಡು ಮುಖಂಡ ಹತ್ರ ಎಲ್ಲ ಸ್ವಲ್ಪ ಊಟಕ್ಕೆ ದುಡ್ಡು ಇಸ್ಕೊಂಡು 1000 ಜನ ಕೆಲಸ ಮಾಡ್ಕೊಂಡು ನಿಮಗೆ ನಾವು ನಮ್ ಕೆಲಸ ಮಾಡ್ಕೊಡಿ ಅಂತ ಪ್ರತಿಭಟನೆ ಮಾಡ್ಬೇಕಾ? ಯಾಕೆ ಬೇಕು ನಿಮ್ಗೆ? ನೀವು ಪರ್ಸೆಂಟೇಜ್ ಅಷ್ಟೇ ಟೆಂಡರ್ ಹಾಕಿ ಅಲ್ಲಿ ಕೂತಿರಲ್ಲ. ನಿಮ್ಮ ಅಭಿಪ್ರಾಯ ನಮ್ಗೆ ಇಲ್ಲಿ ವ್ಯಕ್ತಪಡಿಸಬೇಕು. ಇಲ್ಲಿ ಹೇಳ್ಬೇಕು. ಸ್ವಾವಲಂಬಿಗಳು ಈ ಭಾಗದ ಜಾಗೃತಿ ಅಂತಲ್ಲ, ಇಲ್ಲಿ 3-4 ಗ್ರಾಮ ಪಂಚಾಯತಿಯ ಭಾಗದ ರೈತರೇನಿದ್ರೆ ತುಂಬಾ ಕಷ್ಟಪಟ್ಟು ಇವತ್ತೇನಾದ್ರೂ ನಾವು ಈ ಲೆವೆಲ್ಗೆ ಎಲ್ಲರೂ ಬಂದಿದ್ದೀವಿ ಅಥವಾ ಸಮರ್ಪಕವಾಗಿ 1-2 ಹೊತ್ತು ಊಟ ಮಾಡ್ತಾ ಇದೀವಿ ಅಂದ್ರೆ ಇದು ನಮ್ಮ ಶ್ರಮದಿಂದ ಕಾರಣ. ಆ ಶ್ರಮಕ್ಕೆ ಯಾರೋ ಮಾತಾಡ್ತಾ ಹೇಳಿದ್ರು ಮುಖಂಡರು, ನಮ್ಮ ಕಾರ್ಯದರ್ಶಿಗಳಿಗೆ ಸೆಕ್ರೆಟರಿ ಅಧ್ಯಕ್ಷ ಹೇಳ್ತಾ ಇದ್ರು, ಬಂಗಾರಪ್ಪನವ್ರು ಕೊಟ್ಟಂತ 10 HP ಕರೆಂಟ್ ಕಾರಣ ಅಂತ. ಆ ಕಾರಣವನ್ನ ಸಮರ್ಪಕವಾಗಿ ಉಪಯೋಗಿಸ್ಕೋಬೇಕು ಅಂತಂದ್ರೆ ಬೆಸ್ಕಾಂನವರು ಆ 10 HP ಕರೆಂಟ್ ಅನ್ನು ಕೊಡ್ಬೇಕಲ್ಲ. ಕೊಡ್ಲಿಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಆ ಸರ್ಕಾರಗಳು ಮಾಡದಂತ ಯೋಜನೆಗಳನ್ನ ಸಮರ್ಪಕವಾಗಿ ನೀವು ನಿರ್ವಹಣೆ ಮಾಡಿ ತಂದು ಕೊಡ್ಬೇಕಲ್ಲ. ಎಲ್ಲೂ ಆಗದೆ ಇರುವಂತ ಒಂದು ಕೆಲಸ ತ್ಯಾಗರ್ತಿಯಲ್ಲಿ ಆಗಿದೆ ಅಂದ್ರೆ ಇಷ್ಟೊಂದು 1000 ಜನ ತ್ಯಾಗರ್ತಿ ಭಾಗದಲ್ಲಿ ಹೆಚ್ಚು ಕಮ್ಮಿ ಒಂದು 15,000 ಜನರಿಗೆ ಇದರಿಂದ ಅನುಕೂಲ ಆಗುವಂತ ಒಂದು ವ್ಯವಸ್ಥೆನ ನೀವು ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ಬೇಕಲ್ಲ. ನಿಮ್ಗೇನ್ ಸಮಸ್ಯೆ ಆಗಿದೆ ಅಧಿಕಾರಿಗಳಿಗೆ? ನೀವು SC ಅವರು ಇಲ್ಲೇ ಇದ್ದೀರಿ, ಎಲ್ಲಿದ್ದಾರೆ? ಇಲ್ಲೇ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಏನಾಗಿದೆ? ಪ್ರಾಬ್ಲಮ್ ನೀವು ಪ್ರಾಬ್ಲಮ್ ಹೇಳ್ಬೇಕಲ್ಲ. ನಿಮಗೆ ಎಲ್ಲ ಆಗ್ತಾ ಇದ್ರು ಅದಕ್ಕೆ DC ಅವರು ಇನ್ಚಾರ್ಜ್ ತಗೊಂಡು ಅವ್ರು ಏನ್ ಮಾಡ್ಬೇಕು ಅನ್ನೋ ವಿಚಾರ ಕೂಡ ತೆಗಿಬೋದಲ್ಲ ಅವರು. ನೀವು ಸುಮ್ಮನೆ ತಲೆ ಎಲ್ಲ ಅಡ್ಕೊಂತ ನಿಂತ್ಕೊಂಡ್ರೆ ಅವನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದೀರಾ ನೀವು? ಯಾಕೆ ಮುಗಿಸಿಲ್ಲ ಅನ್ನೋ ವಿಚಾರ ಇಟ್ಕೊಂಡು? ಯಾಕಂದ್ರೆ ಅವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿತ್ತು, ಎಲ್ಲ ನಿಮ್ಮ ಮೆಸ್ಕಾಂ ಕ್ಲಿಯರೆನ್ಸ್ ಆಗಿತ್ತು, KPTCL ಕ್ಲಿಯರೆನ್ಸ್ ಆಗಿತ್ತು, ಎಲ್ಲ ಇಟ್ಕೊಂಡೆ ತಾನೇ ಟೆಂಡರ್ ಪ್ರೊಸೀಜರ್ ಆಗಿತ್ತು. ಅದಾದ್ಮೇಲೆ ಯಾಕೆ ನಿಲ್ತು? ಇಲ್ಲದ ಕಾರಣ ಏನ್ ಬಂತು? ಅಭಿವೃದ್ಧಿ ಆಗ್ಬೇಕಾದ್ರೆ ಕೆಲವೊಂದು ತೊಂದರೆಗಳು ಆಗೇ ಆಗುತ್ತೆ. 1000 ಜನರಿಗೆ ಹೆಲ್ಪ್ ಆಗಬೇಕು ಅಂತಂದ್ರೆ 5 ಜನರಿಗೆ ತೊಂದರೆ ಆಗುತ್ತೆ. ಅದು ಎಲ್ಲಾ ಅಭಿವೃದ್ಧಿ ಕಾರ್ಯದಲ್ಲೂ ಆಗುವಂತ ವ್ಯವಸ್ಥೆಗಳೇ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ಮನಗೊಂಡೇ ಸರ್ಕಾರ ಅಭಿವೃದ್ಧಿ ಮಾಡಕ್ ಹೊರಟಾಗ ನಿಮಗೆ ಅದನ್ನ ವಿಳಂಬ ಮಾಡುವಂತ ಇದೆ. ಇಮಿಡಿಯೇಟ್ ಆಗಿ ಅವನ್ನ ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ಟು ನೀವು ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ಬೋದು. ಇದೆಲ್ಲ ಯಾಕೆ ಮಾಡ್ಲಿಲ್ಲ ಕೆಲಸನ? ಯಾಕೆ ಟೆಂಡರ್ ತಗೊಂಡವನಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಅವನ ಬಗ್ಗೆ ನಿಮ್ಗೆ ಹೆದರಿಕೆ ಇದೆಯಾ? ಹೇಳಿ, ಅವನನ್ನ ಇಲ್ಲೇ ಕರ್ಕೊಂಡ್ಬಂದು ತೋರಿಸ್ಕೊಂಡು. ಜೈನ ಮುನಿಗಳು ಬಳಸುವ ನವಿಲುಗರಿಯಿಂದ ನಿರ್ಮಿಸಿದ ಪಿಂಚ ವಿರುದ್ಧ ಹೇಳಿಕೆ ನೀಡಿರುವ ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಗುರುವಾರ ದಿಗಂಬರ ಜೈನ್ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ SV ಹಿತಕರ್ ಜೈನ್, ಕಾರ್ಯದರ್ಶಿ KT ನೇಮಯ್ಯ ಜೈನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಜೇಂದ್ರ, ಅಶೋಕ ಇಂದ್ರ, ಯಶೋಧರ, ಜಿನದತ್ತಗೌಡ, ಪ್ರಸಾದ್, ವೀರರಾಜ್ ಜೈನ್, ಜಯಕುಮಾರ್, ಯೋಗರಾಜ್, ಜ್ಯೋತಿ ನೇಮಿರಾಜ್, ಲತಾ ದೇವರಾಜ್, ಕವಿತಾ ಜೈನ್ ಇನ್ನಿತರರು ಹಾಜರಿದ್ದರು. ನಮ್ಮ ದೇಶದಲ್ಲಿ ಲೆಕ್ಕಾಚಾರದ ಪ್ರಕಾರ ಈ ನೋಂದಣಿ ಆದವು 7,676 ಗೋಶಾಲೆಗಳಿದ್ದಾವೆ. ನೋಂದಣಿ ಆದವು ಈ 7,676 ಗೋಶಾಲೆಗಳ ಒಳಗೆ 4,000 ಗೋಶಾಲೆಗಳನ್ನ ಜೈನ ಸಮುದಾಯದಿಂದ ನಡೆಸ್ತಾ ಇದ್ದೀವಿ.
4,000. ಯೋಚನೆ ಮಾಡಿ, ಇವತ್ತು ಅಹಿಂಸೆ ಅಂತಕ್ಕಂಥದ್ದು, ಪ್ರಾಣಿ ಪ್ರಿಯ ಅಂತಕ್ಕಂಥದ್ದು ಕೇವಲ ಮೇನಕಾ ಗಾಂಧಿಗೆ ಮಾತ್ರ ಅಲ್ಲ. ಮೇನಕಾ ಗಾಂಧಿದು ಏನೂ ಅಲ್ಲ ಆ ಲೆಕ್ಕದಲ್ಲಿ ಹೋದ್ರೆ. ಇವಳು ಹುಟ್ಟೋದಕ್ಕಿಂತ ಮೊದಲೇ ಬೇಕಾದಷ್ಟು ಎಷ್ಟೋ ಲಕ್ಷಾಂತರ ಕೋಟಿ ವರ್ಷಗಳ ಹಿಂದಿಂದ ಈ ಪ್ರಾಣಿಗಳ ಮೇಲೆ ದಯೆ, ಪ್ರೀತಿ, ವಿಶ್ವಾಸ, ನೈಜ ವಿಶ್ವಾಸವನ್ನ, ನೈಜ ಒಂದು ಈ ಪ್ರಾಣಿಗಳ ದಯೆಯನ್ನ ರೂಢಿಸ್ಕೊಂಡು ಬಂದಿದ್ರೆ ಅದು ಜೈನ ಸಮುದಾಯ ಅಂತಕ್ಕಂಥದ್ದನ್ನ ಅವಳಿಗೆ ನೆನಪು ಮಾಡಬೇಕಾಗಿದೆ. ಆ ಒಂದು ಸೋನಿಯಾ ಗಾಂಧಿ ಅವರಿಗೆ ನಾವು ನೆನಪು ಮಾಡಬೇಕಾಗಿದೆ. ನಾವು ಅವರ ಶುದ್ಧ ಸಸ್ಯ ಮೇನಕಾ ಗಾಂಧಿ ಅವರಿಗೆ ನೆನಪು ಮಾಡಬೇಕಾಗಿದೆ. ಆ ರೀತಿ ಮೇನಕಾ ಗಾಂಧಿ ಅವರು ಈ ತಪ್ಪು ಸಂದೇಶವನ್ನ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ನೀಡೋದ್ರ ಮೂಲಕ ಅವರು ಸಣ್ಣವರಾಗಿದ್ದಾರೆ. ಅವರ ಸಂಕುಚಿತ ಬುದ್ಧಿ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಪ್ರಪಂಚ ನಂಬ್ತಾ ಇಲ್ಲ. ಪ್ರಪಂಚಕ್ಕೆ ಜೈನ ಸಮುದಾಯ ಅಂದ್ರೆ ಏನು, ಇವರು ಎಷ್ಟು ಪರಮ ಅಹಿಂಸಾ ತತ್ವವನ್ನ ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದ್ರೆ ಅಂಥದ್ರಲ್ಲಿ ಇವರು ಇಂಥ ಹೇಳಿಕೆ ನೀಡೋದ್ರ ಮೂಲಕ ಇವರು ನಗೆಪಾಟ್ಲಿ ಒಳಗಾಗಿದ್ದಾರೆ. ಮೇನಕಾ ಗಾಂಧಿ ಅವರು ಬೇಸರತ್ತಾಗಿ ಕ್ಷಮೆ ಯಾಚಿಸೋದ್ರ ಮೂಲಕ, ಈ ಒಂದು ಹೇಳಿಕೆಯಿಂದ ಕ್ಷಮೆ ಯಾಚಿಸೋದ್ರ ಮೂಲಕ ಇಲ್ಲಿಗೆ ಮುಗಿಸ್ಬೇಕು. ಇಲ್ಲದೆ ಹೋದ್ರೆ ಈ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳೋಕೆ ಒತ್ತಾಯ ಮಾಡ್ತೀವಿ. ಜೊತೆಗೆ ಪ್ರಧಾನಮಂತ್ರಿಯವರು ಈ ಕುರಿತು ತಕ್ಷಣ ಕ್ರಮ ವಹಿಸಬೇಕು. ಜೊತೆಗೆ ಅವಳನ್ನ ಆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಂತ ನಾನು ಹೇಳಿರ್ತಕ್ಕಂಥದ್ದು ನೋಂದಾಯಿತ ಗೋಶಾಲೆಗಳು, ಅದೇ ನೋಂದಾಯಿತ ಅಲ್ಲದೆ ಇರತಕ್ಕಂಥವು ಎಲ್ಲವೂ ಲೆಕ್ಕ ಹಾಕಿದ್ರೆ 16,000 ಗೋಶಾಲೆಗಳು ಈ ದೇಶದಲ್ಲಿದೆ. 16,000 ಗೋಶಾಲೆಗಳಿಗೆ 12,000 ಗೋಶಾಲೆಗಳು ಜೈನ ಸಮುದಾಯದವು ಇದಾವೆ. 12,000 ಗೋಶಾಲೆಗಳು. ಎಷ್ಟು ಪರ್ಸೆಂಟ್ ಸ್ವಾಮಿ? ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ. ಆದ್ರೂ ಕೂಡ ಇವರು ನಮಗೆ ಹಿಂಸೆಯ ಪಾಠ ಮಾಡಕ್ ಕೊಡ್ತಾರೆ. ಅಹಿಂಸೆಯ ತತ್ವವನ್ನು ಅಳವಡಿಸ್ಕೊಂಡಂತವರಿಗೆ ನಮಗೆ ಇದು ಹಿಂಸೆ ಅಂತಕ್ಕಂಥದ್ದನ್ನ ನವಿಲುಗರಿ ಬಳಕೆ ಬಗ್ಗೆ ಹೇಳಕ್ ಬರ್ತಾರೆ. ನವಿಲುಗರಿ ಬಳಕೆಗೆ ಕಾನೂನಿನಲ್ಲಿ ಅವಕಾಶವೂ ಇದೆ. ಜೊತೆಗೆ ಅದನ್ನು ಬಳಸೋದು ಯಾತಕ್ಕೆ ಅಂತಂದ್ರೆ ಸಣ್ಣ ಜೀವಿನೂ ಕೂಡ ಆ ಪಾದದ ಕೆಳಗೆ ಸಿಕ್ಕಿ ಸಾಯಬಾರದು, ಆ ಸಣ್ಣ ಜೀವಿಗೂ ಕೂಡ ಹಿಂಸೆ ಆಗಬಾರ್ದು ಅಂತೇಳಿ ಆ ಮೃದುವಾದ ನವಿಲುಗರಿ ಮೂಲಕ ಅದನ್ನ ಸರಿಸಿ ಮುಂದೆ ಸಾಗಬೇಕು ಅಂತಕ್ಕಂಥದ್ದು ಈ ಏನಂದ್ರೆ ಮಾನ್ಯ ಮಾಜಿ ಲೋಕಸಭಾ ಸದಸ್ಯರಾದಂತಹ ಮೇನಕಾ ಗಾಂಧಿ ಅವರು ಹೇಳಿಕೆಯನ್ನು ನೀಡಿ ಈ ಪಿಂಚಿ ಜೈನ ಗುರುಗಳು ಏನು ಉಪಯೋಗಿಸ್ತಾರೆ ಆ ಒಂದು ಪಿಂಚಿಯಿಂದ ಹಿಂಸೆ ಆಗ್ತಾ ಇದೆ, ಈ ನವಿಲುಗಳ ಮಾರಣ ಹೋಮ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಅವರಿಗೆ ಇರುವಂತಹ ಒಂದು ಅಜ್ಞಾನದ ಕೊರತೆ, ಜ್ಞಾನದ ಕೊರತೆ ಇದು. ಅವರಿಗಿರ್ತಕ್ಕಂಥ ಮುಖ್ಯವಾದ ಅಜ್ಞಾನ ಅಂತಕ್ಕಂಥದ್ದನ್ನು ಇಲ್ಲಿ ಈ ಮೂಲಕ ಹೇಳಲು ಇಚ್ಛಿಸ್ತೇವೆ. ಈ ಪಿಂಚಿ ಇರ್ತಕ್ಕಂಥದ್ದು ಯಾಕೆ ಮತ್ತೆ ಅದನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಒಂದು ಕನಿಷ್ಠ ಜ್ಞಾನನೂ ಇಲ್ಲದೆ ನೀಡಿದಂತಹ ಒಂದು ಹೇಳಿಕೆ ಇದು ಅಂತಕ್ಕಂಥದ್ದನ್ನು ನಾವು ಈಗ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈ ಪಿಂಚಿ ಇರ್ತಕ್ಕಂಥದ್ದು ಗುರುಗಳು, ಆಚಾರ್ಯರು, ಸ್ವಾಮೀಜಿಯವರು ಎಲ್ಲರೂ ಸಹ ಈ ಜೈನ ಸಂಪ್ರದಾಯದಲ್ಲೇ ಅಲ್ಲ, ಎಲ್ಲ ಸಂಪ್ರದಾಯದಲ್ಲೂ ಸಹ ಸ್ವಾಮೀಜಿಗಳು ಬಳಸ್ತಕ್ಕಂತಹ ಒಂದು ಪಿಂಚಿಯಲ್ಲಿ ಈ ನವಿಲುಗಳ ಗರಿಗಳು ಇರ್ತವೆ ಅಂತಕ್ಕಂಥದ್ದು ಸತ್ಯನೇ. ಆದರೆ ಆ ಗರಿಗಳು ಯಾವ ರೀತಿಯಲ್ಲಿ ಸಂಗ್ರಹ ಮಾಡ್ತಾರೆ, ಆ ಸಂಗ್ರಹ ಮಾಡುವ ಪೂರ್ವದಲ್ಲಿ ಎಲ್ಲಿಂದ ಇರ್ತವೆ, ಅವುಗಳು ನೈಸರ್ಗಿಕವಾಗಿ ಬಿದ್ದು ಹೋಗ್ತಕ್ಕಂತಹ ಇವುಗಳನ್ನೇ ಬಳಸಿ ಮಾಡ್ತಕ್ಕಂತಹ ಒಂದು ಪಿಂಚಿ ಇಲ್ಲದೆ ಈ ಆಚಾರ್ಯರು, ಗುರುಗಳು ಅಥವಾ ಸ್ವಾಮೀಜಿಯವರು ಇಷ್ಟು ಮಾರು ದೂರನೂ ಸಹ ನಡ್ಕೊಂಡು ಹೋಗಬಾರ್ದು ಅಂತಕ್ಕಂಥದ್ದು. ಕಾರಣ ಏನು ಅಂದರೆ ಅವರಗಳ ಒಂದು ಆಚರಣೆಯಲ್ಲಿ, ಚರ್ಯೆಯಲ್ಲಿ ಯಾವುದೇ ರೀತಿಯಲ್ಲಿ ಹಿಂಸೆ ಆಗಬಾರ್ದು ಅನ್ನುವಂಥದ್ದು ಮುಖ್ಯವಾದಂತಹ ಒಂದು ಧ್ಯೇಯ ಇರ್ತಕ್ಕಂಥದ್ದು. ಅದನ್ನು ಆ ರೀತಿಯಲ್ಲೇ ಬಳಸ್ತಕ್ಕಂತಹ ಒಂದು ವಿಶ್ವವಿಖ್ಯಾತ ಜೋಗ ಜಲಪಾತ ಅಭಿವೃದ್ಧಿ ಹೆಸರಿನಲ್ಲಿ ವ್ಯಾಪಕ ಅರಣ್ಯನಾಶ ಮಾಡಲಾಗುತ್ತಿದ್ದು, ಪರಿಸರ ಸೂಕ್ಷ್ಮ ಪ್ರದೇಶ ಎನ್ನುವ ಸರ್ಕಾರಕ್ಕೆ ಪರಿಸರವನ್ನು ರಕ್ಷಣೆ ಮಾಡುವ ಇಚ್ಛಾಶಕ್ತಿ ಇಲ್ಲವಾಗಿದೆ ಎಂದು ಕರ್ನಾಟಕ ರಾಜ್ಯ ಜನಪರ ಹೋರಾಟ ವೇದಿಕೆ ಅಧ್ಯಕ್ಷ ಕೆಎನ್ ಭೋಜರಾಜ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಕುಂಟಗೋಡು ಸೀತಾರಾಮ್, ಸತೀಶ್ ಜೋಗ್, ಸುನೈನಾ, ನಿರಂಜನ್, ಸತೀಶ್ ಇನ್ನಿತರರು ಹಾಜರಿದ್ದರು. ಕೇಬಲ್ ಕಾರು, ಪಂಚತಾರ ಹೋಟೆಲ್ ಮತ್ತು ಲೋಬಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾಮಗಾರಿಗೆ ಭೂಮಿಪುತ್ರ ಅನ್ನೋ ಕಂಪನಿಗೆ 2021ನೇ ಇಸ್ವಿಯಲ್ಲಿ ಅವರಿಗೆ ಅದನ್ನು DPR ಆಗಿದೆ. 2021ನೇ ಇಸ್ವಿಯಿಂದ ಇಲ್ಲಿವರೆಗೂ ಸಹ
ಕಾಮಗಾರಿ ಆಗಿದೆ. ಈಗಾಗಲೇ 6 ವರ್ಷ ಕಳೆದೋಗಿದೆ. ಕಾಮಗಾರಿ ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ತಮ್ಮ ಪತ್ರಕರ್ತರಿಗೂ ಕೂಡ ಮಾಹಿತಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದರೆ ಈಗ ಅದೇನು 116 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಕಾಮಗಾರಿ ಮಾಡಕ್ಕೆ ಹೊರಟಿದ್ದಾರೆ, ಆ ಜಾಗ ಏನಿದೆ PWD ಹೈವೇ ಅಂತ ಏನು ಪ್ರವಾಸಿ ಮಂದಿರ ಅಂತ ಏನು ಗುರುತು ಮಾಡಿದ್ದಾರೆ, ಆ ಜಾಗ ಫಾರೆಸ್ಟ್ ಇಲಾಖೆಯಲ್ಲಿದೆ. ಅರಣ್ಯ ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿ ಅದು ಬರ್ತದೆ. ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ ಅದನ್ನು ತೆಗೆದುಬಿಟ್ಟು ಅದು ಕಾಗೋಡು ತಿಮ್ಮಪ್ಪರ ಒಂದು ಕನಸಿನ ಕೂಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕಾಗೋಡು ತಿಮ್ಮಪ್ಪರು 1999ನೇ ಇಸ್ವಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆ ಕಟ್ಟಡ ನಿರ್ಮಾಣ ಆಗಿದೆ. ಆದರೆ ಒಂದು ವಿಚಾರ ತಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಕೂಡ ಆ ಬಿಲ್ಡ್ ಆಗಿರ್ತಕ್ಕಂಥ ಕಟ್ಟಡ ಏನು ಪ್ರವಾಸಿ ಮಂದಿರ ಅದು ಅರಣ್ಯ ಪ್ರದೇಶದಲ್ಲಿ. ಇದೊಂದು ದುರದೃಷ್ಟವಶ. ಅದು ಅವತ್ತಿನ ದಿವಸ ಕಾಗೋಡು ಅದು ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಿರ್ಮಾಣ ಮಾಡಿಬಿಟ್ಟು. ಆದರೆ ಆ ತಪ್ಪನ್ನ ಮತ್ತೆ ಮಾಡಲ್ಪಟ್ಟಿದ್ದಾರೆ ಈ ಅಧಿಕಾರಿಗಳು ಈ ಭೂಮಿ ಪುತ್ರ ಅಂತ ಹೇಳಿ ಕಂಪನಿ ಜೊತೆಗೆ ಸಾಮೀಲಾಗಿರ್ತಕ್ಕಂಥದ್ದು ಮೇಲ್ನೋಟ ಕಂಡು. ಯಾಕೆ ಅಂತಂದ್ರೆ ಈಗಾಗಲೇ ಈ ಯೋಗ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸ್ಕೆಚ್ ಆಗಿದೆ, ನಕಾಶೆ ಕೂಡ ಆಗಿದೆ. ಇಲ್ಲಿ ನೋಡ್ಬೋದು, ಈ ನಕಾಶೆಯಲ್ಲಿ ಏನು 62 ಕಂಡು ಬರ್ತದೆ, ಇದರಲ್ಲಿ ಎಲ್ಲೂ ಕೂಡ ರೆವಿನ್ಯೂ ಜಾಗ ಇಲ್ಲ. ರೆವಿನ್ಯೂ ಜಾಗ ಇಲ್ಲ, ಅದು ಫಾರೆಸ್ಟ್ ಜಾಗ. ಈಗಾಗಲೇ 2019ನೇ ಇಸ್ವಿಯಲ್ಲಿ ಅದು ಒಂದು ಸರಿ ಸರ್ವೆ ಕಾರ್ಯ ನಡೆದಿದೆ. ಈಗ ತರಾತುರಿಯಲ್ಲಿ ಆ ಅರಣ್ಯ ಜಾಗ ಏನಿದೆ, ಪತ್ರಕರ್ತರಲ್ಲಿ ಅರಣ್ಯ ಜಾಗ ಏನಿದೆ ಅದನ್ನ ಈಗ ರೆವಿನ್ಯೂ ಅವರು ತಮ್ಮ ಸುಪಾರ್ದಿಗೆ ತೆಗೆದುಕೊಂಡಾಗ ಇಲ್ಲಿ ರೆಪ್ರೆಸೆಂಟೇಟಿವ್ ಸೂಟ್ ಅಂತ ಹಾಕ್ತಾರೆ. ಯಾರು ಸಾಗರದ ಯೋಗದ ಪತ್ರಕರ್ತರು ತಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ಕುಮಾರ್, ಸಣ್ಣಪ್ಪ, ಉಮೇಶ, ಗುರುಮೂರ್ತಿ, ವಿಜಯ್ ಕುಮಾರ್ ಇವರು 5 ಜನ ಸೇರಿ ಒಂದು ರೆಪ್ರೆಸೆಂಟೇಟಿವ್ ಸೂಟ್ ಹಾಕಿ ಇಂಜೆಕ್ಷನ್ ಆದೇಶವನ್ನು ಕೂಡ ತಗೊಂಡಿದ್ದಾರೆ. ಅಂದರೆ ಆ IBನ ತೆಗಿಬಾರ್ದು, ಅಲ್ಲಿ ಪಂಚತಾರ ಹೋಟೆಲ್ಗಳನ್ನು ಕಟ್ಟಬಾರ್ದು, ರೋಪಿಯ ಮಾಡಬಾರ್ದು, ಕೇಬಲ್ ಕಾರ್ಗಳನ್ನು ಮಾಡಬಾರ್ದು. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಿಗಾದಿಯಾಗಿ ಒಂದು ವಾಸ್ತವ್ಯ ಮಾಡಿರ್ತಕ್ಕಂಥ ಸ್ಥಳ. ಮತ್ತು ಹಾಗೆ ಹೈಕೋರ್ಟ್ಗಳು ಜಡ್ಜಿಗಳು ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಉಳಿದಿದ್ದಾರೆ, ಸಚಿವರು ಉಳಿದಿದ್ದಾರೆ, ಎಲ್ಲರೂ ಕೂಡ ಉಳಿದಿರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ಈ ಸ್ಥಳವನ್ನು ಧ್ವಂಸ ಮಾಡಬಾರದು ಅಂತ ಹೇಳಿ ರೆಪ್ರೆಸೆಂಟೇಟಿವ್ ಸೂಟನ್ನು ಹಾಕಿ ಇಂಜೆಕ್ಷನ್ ಗ್ರಾಂಟ್ ಆಗಿದೆ. ಈಗಲೂ ಕೂಡ ಇಂಜೆಕ್ಷನ್ ಪೆಂಡಿಂಗ್ ಇದೆ. ಅದು ಮಾನ್ಯ ಪತ್ರಕರ್ತ ಮಿತ್ರರೇ, ನನಗೆ ಮಾಹಿತಿ ಬಂದ ಪ್ರಕಾರ ಮೊನ್ನೆ ನಾನು ಜೋಗಕ್ಕೆ ಹೋದಾಗ ಅಲ್ಲಿನ ಮೇಟಿಯವರು ಹೇಳಿದ ಪ್ರಕಾರ ಇಲ್ಲಿ DC ಅವರಿಂದ ನಮಗೆ PWD ಅವರಿಗೆ ಒಂದು ಸೂಚನೆ ಬಂದಿದೆ ಅಂತೆ, ಆದಷ್ಟು ಬೇಗ ನೀವು ಅಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಖಾಲಿ ಮಾಡಬೇಕು, ನಾವು ಅದನ್ನು ಒಡೆದು ಹಾಕ್ತೇವೆ ಅಂತಕ್ಕಂಥ ಸೂಚನೆಯನ್ನ ಅವರಿಗೆ ಕೊಟ್ಟಿರೋದ್ರಿಂದ ನಾನು ತರಾತುರಿಯಲ್ಲಿ ಈ ಪತ್ರಿಕಾ ಹೇಳಿಕೆಯನ್ನು ಮಾಡ್ತೇನೆ. ಈ ಕೇಸಿನಲ್ಲಿ ಏನು ಹೇಳಿದ್ದಾರೆ, ರೆಪ್ರೆಸೆಂಟೇಟಿವ್ ಸೂಟ್ ಏನು ಹಾಕಿದ್ದಾರೆ, ಆ ಕೇಸಿನಲ್ಲಿ ಈಗ ಏನು ಹಿಂದೆ 6 ಜನ ಹೆಸರಲ್ಲಿದ್ದಲ್ಲ, ಅವರು ಆ ಕೇಸಿಂದ ಹೊರಬಂದಿದ್ದಾರೆ. 15/6/2026 ಆ ಕೇಸಿನಿಂದ ಹಿಂದೆ ಬಂದಿದ್ದಾರೆ. ಅವರು ಅರ್ಜಿ ಹಾಕಿದ್ದಾರೆ ವಕೀಲರ ಮೂಲಕ, ನಮಗೆ ಬೇರೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀವಿ ಅಂತೇಳಿ ಭರವಸೆ ನೀಡಿರೋದ್ರಿಂದ ನಾವು ಕೇಸನ್ನು ಹಿಂಪಡಿತೀವಿ ಅಂತ ಹೇಳಿ ಅವರಲ್ಲಿ ತಮ್ಮ ಅಪೀಲನ್ನು ಹಾಕಿದ್ದಾರೆ. ಅದೇ ಸಂದರ್ಭದಲ್ಲಿ ನಾನು ಮಾನ್ಯ ನ್ಯಾಯಾಲಯದಲ್ಲಿದ್ದಂಥ ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.